ಈ ಅಮೆರಿಕಾಗೆ ವೀಸಾ ಯಾರ್ಯಾರಿಗೆ ನಿರಾಕರಿಸಿದ್ರು ತೀರಾ ದೊಡ್ಡ ಮನುಷ್ಯರಾಗ್ಬಿಡ್ತಾರೆ ಅವ್ರು. ಆಮೇಲೆ ಯಾರೆಲ್ಲ ಅಮೆರಿಕಾಗೆ ನಾನು ಹೋಗೋಕ್ಕಾಗಲಿಲ್ಲ, ಅಮೆರಿಕ ನಾನು ತಿರಸ್ಕರಿಸ್ಬಿಡ್ತು ಅಂತ ಹೇಳ್ತಾರೋ ಅಂಥವರೆಲ್ಲ ದೊಡ್ಡ ಮನುಷ್ಯರಾದಂಥ ಉದಾಹರಣೆಗಳಿದೆ. ಜೊತೆಗೆ ವಾಪಸ್ ಅವರನ್ನು ಮತ್ತೆ ಅಮೆರಿಕ ಕರೆಸ್ಕೊಂಡಂಥ ಉದಾಹರಣೆ ಕೂಡ ಇದೆ. ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ರಾಮಲಲ್ಲಾ ಕೆತ್ತದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮೆರಿಕಾದಿಂದ ಅವಮಾನ ಮಾಡಲಾಗಿದೆ. ಅಕ್ಕಾ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂಥೇಳಿ ಅವರು ವೀಸಾವನ್ನು ಕೇಳಿದರು. ನಾನು ಬರಬೇಕು, ಸಮ್ಮೇಳನ ಇದೆ ಅಲ್ಲಿ ಅಟೆಂಡ್ ಆಗಬೇಕು ಅಂಥೇಳಿ. ಅವ್ರಿಗೆ ವೀಸಾನೇ ಕೊಡಲಿಲ್ಲ ಅಮೆರಿಕ. ರಾಮಲಲ್ಲಾ ಕೆತ್ತಿದಂಥ ಶಿಲ್ಪಿಗೆ ವೀಸಾ ಕೊಡದೆ ಅವಮಾನಿಸ್ತಾ ಇರೋದು ಯಾಕೆ ಅಮೆರಿಕ ಅಂತ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಏನು ಉದ್ದೇಶ? ಇಲ್ಲ, ಇದೇ ಶಿಲ್ಪಿ ಕಡೆಯಿಂದ ಅಮೆರಿಕಕ್ಕೆ ದೊಡ್ಡ ಭದ್ರತೆ ಪ್ರಶ್ನೆ ಎದುರಾಗಿರಬೇಕು. ಏನೋ ಸೆಕ್ಯೂರಿಟಿಯಲ್ಲಿ ತೊಂದರೆ ಮಾಡಿಬಿಡ್ತಾರೆ, ಇವರು ಅಪಾಯಕಾರಿ ಅಂತ ಅನಿಸಿರಬೇಕು, ದೇಶಕ್ಕೇನೋ ತೊಂದರೆ ಇದೆ ಅಂತ ಅನ್ನಿಸ್ಬೇಕು, ಇವ್ರಿಗೆ ವಿಚ್ಛಿದ್ರಕಾರಿ ಶಕ್ತಿ ಅಂತ ಅನ್ನಿಸಿರಬೇಕು, ಇವರೊಂದು ಯಾವುದಕ್ಕೂ ಒಂದು ಭಯ ಹುಟ್ಟಿಸಿರ್ಬೇಕು, ಇವರದ್ದು ದೊಡ್ಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿರಬೇಕು, ಏನೋ ಒಂದಷ್ಟು ಕೇಸ್ಗಳಿರಬೇಕು. ಎಂಥದ್ದೂ ಇಲ್ಲ. ಕೆತ್ತಿರೋದು ರಾಮನ ಒಂದು ವಿಗ್ರಹ, ಬಾಲರಾಮನ ಒಂದು ಮೂರ್ತಿಯನ್ನು ಕೆತ್ತಿದ್ದಾರೆ. ದೇಶಾದ್ಯಂತ ಇರತಕ್ಕಂಥ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಒಂದಷ್ಟು ವಿಗ್ರಹಗಳನ್ನು ಕೆತ್ತಿರ್ತಕ್ಕಂಥ ಖ್ಯಾತಿ ಕೂಡ ಇವರಿಗಿದೆ. ಅನೇಕ ಕಡೆಯಿಂದ ಇವರಿಗೆ ಆರ್ಡರ್ಗಳು ಕೂಡ ಬಂದಿದೆ. ಇದರ ನಡುವೆ ಅಮೆರಿಕ ಯಾಕೆ ಈ ಥರ ಮಾಡ್ತು ಗೊತ್ತಿಲ್ಲ. ವೀಸಾ ನಿರಾಕರಣೆ ಮಾಡಲಿಕ್ಕೆ ಒಂದು ಕಾರಣ ಕೊಡಬೇಕು. ಏನಾದರೂ ಇದೇ ಯೋಗಿರಾಜ್ ಅವರು ಅಮೆರಿಕಾದ ನಾಗರಿಕತ್ವ ಕೊಡಿ ಅಂತ ಕೇಳ್ಕೊಂಡಿದ್ರಾ? ವೀಸಾ ತಾನೇ ಕೇಳೋದು. ಬರ್ತಾ ಇದ್ದೀನಮ್ಮ, ಫಂಕ್ಷನ್ಗೆ ಬರ್ತೀನಿ, ಮುಗಿಸ್ಕೊತೀನಿ, ವಾಪಸ್ ಬರ್ತೀನಿ ಅಂಥೇಳಿ ಯಾಕೆ ಮಾಡಿದ್ರು ಗೊತ್ತಿಲ್ಲ. ವೀಸಾ ಪಡ್ಕೊಳ್ಳೋದಕ್ಕೆ ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕಾಗಿತ್ತೋ ಎಲ್ಲವನ್ನೂ ಕೊಟ್ಟಿದ್ದಾರೆ ಇವರು. ಅಕ್ಕಾ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿತ್ತು ಅರುಣ್ ಅವರು, ಆದರೆ ಅವರಿಗೆ ವೀಸಾ ನಿರಾಕರಿಸಲಾಗಿದೆ.